ಮಧ್ಯಪ್ರಾಚ್ಯದ ಮಹಾಯುದ್ಧಕ್ಕೆ 14ನೇ ದಿನವೂ ಕೂಡ ಮಧ್ಯಪ್ರಾಚ್ಯದ ಯುದ್ಧ ಸಂಘರ್ಷ ಅನ್ನೋದು ನಿಲ್ಲುವ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಅದರಲ್ಲೂ ಲೆಬನಾನ್ ರಾಜಧಾನಿ ಬೈರುತ್ ಮೇಲೆ ಇಸ್ರೇಲ್ ಭೀಕರ ದಾಳಿಯನ್ನ ನಡೆಸಿದೆ. ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ನೆಲೆಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಿದೆ. ಇರಾನ್ನ ಟೆಹರಾನ್ ಮೇಲೂ ಕೂಡ ಇಸ್ರೇಲ್ನಿಂದ ವೈಮಾನಿಕ ದಾಳಿಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಇಸ್ರೇಲ್ ದಾಳಿ ಪ್ರತಿದಾಳಿ ಮುಂದುವರೆದಿದೆ. 14ನೇ ದಿನ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರೋ ಯುದ್ಧ ಸಂಘರ್ಷಕ್ಕೆ ಪರಿಸ್ಥಿತಿ ಒಂಚೂರು ಕೂಡ ಬದಲಾಗಿಲ್ಲ. ಮೇಲಾಗಿ ಕ್ಷಣ ಕ್ಷಣಕ್ಕೂ ಕೂಡ ಬಿಗಡಾಯಿಸ್ತಾ ಇದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಮುಂದುವರೆದಿದೆ ಇರಾನ್ ಇಸ್ರೇಲ್ ಕಾದಾಟ. ಯುದ್ಧದ ಕುರಿತು ಇಸ್ರೇಲ್ ಪ್ರಧಾನಿ ನೆತನ್ಯಾಹು ರಿಯಾಕ್ಟ್ ಮಾಡಿದ್ದಾರೆ. ನಾವು ಲೆಬನಾನ್ನ ಹೆಜ್ಬುಲ್ಲಾವನ್ನ ನಾಶಪಡಿಸುತ್ತಿದ್ದೇವೆ. ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಸಂಘಟನೆ ಅದನ್ನ ನಾಶಪಡಿಸ್ತಾ ಇದ್ದೇವೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇರಾನ್ನ ಇಸ್ಲಾಮಿಕ್ ಆಡಳಿತವನ್ನ ಹೊಡೆದುರುಳಿಸ್ತಾ ಇದ್ದೇವೆ. ಆಪರೇಷನ್ ರೋರಿಂಗ್ ಲಯನ್ ದಿನೇ ದಿನೇ ತೀವ್ರಗೊಳ್ಳುತ್ತಾ ಇದೆ. ಇದಕ್ಕೆ ಇಟ್ಟಿರುವಂತಹ ಹೆಸರು ಆಪರೇಷನ್ ರೋರಿಂಗ್. ಈ ಸಾಧನೆ ಇಸ್ರೇಲ್ನ ಸ್ಥಾನಮಾನಗಳನ್ನ ಮಹಾಶಕ್ತಿಯಾಗಿಸಿದೆ ಅಂತಲೂ ಕೂಡ ಇಸ್ರೇಲ್ ಅಧ್ಯಕ್ಷ ಹೇಳ್ಕೊಂಡಿದ್ದಾರೆ. ಇಸ್ರೇಲ್ ಹೇಳ್ತಾ ಇದೆ, ನಾವು ಹೆಜ್ಬುಲ್ಲಾ ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಅವರ ನೆಲೆಗಳನ್ನ ನಾಶ ಮಾಡ್ತೀವಿ. ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಸಂಘಟನೆ ಇದು ಉಗ್ರ ಸಂಘಟನೆ. ಆ ಉಗ್ರ ಸಂಘಟನೆಯನ್ನ ನಿರ್ನಾಮ ಮಾಡೋದೇ ನಮ್ಮ ಮೂಲ ಉದ್ದೇಶ ಅಂತ ನೆತನ್ಯಾಹು ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆಯನ್ನ ನಡೆಸಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದ ಉದ್ವಿಗ್ನ ಪರಿಸ್ಥಿತಿಯ ಕುರಿತು ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ ಇರಾನ್ ಅಧ್ಯಕ್ಷ ಹಾಗೂ ಭಾರತದ ಪ್ರಧಾನಿ. ನಾಗರಿಕ ಸಾವು, ಮೂಲಸೌಕರ್ಯ ಹಾನಿಯ ಬಗ್ಗೆ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಜೊತೆ ಮೋದಿ ಸಂಪರ್ಕದಲ್ಲಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಭಾರತೀಯರ ಸುರಕ್ಷತೆಯ ಬಗ್ಗೆಯೂ ಕೂಡ ಚರ್ಚೆಗಳನ್ನ ಮಾಡಿದ್ದಾರೆ. ಭಾರತೀಯರ ಸುರಕ್ಷತೆಗೆ ಮೊದಲ ಆದ್ಯತೆಯನ್ನ ಕೊಡಲಾಗುವುದು ಅಂತ ಮೋದಿ ಹೇಳಿದ್ದಾರೆ. ಶಾಂತಿ ಮತ್ತು ಸಂವಾದದ ಮೂಲಕ ಪರಿಹಾರಕ್ಕೆ ಒತ್ತಾಯವನ್ನ ಕೂಡ ಮಾಡಿದ್ದಾರೆ ಪ್ರಧಾನಿ ಮೋದಿ. ಏನಾಗ್ತಾ ಇದೆ ಯುದ್ಧ ಅದು ಒಳ್ಳೆಯದಲ್ಲ. ಕೇವಲ ಇರಾನ್, ಇಸ್ರೇಲ್, ಅಮೆರಿಕ ಈ 3 ರಾಷ್ಟ್ರಗಳಿಗೆ ಮಾತ್ರ ಯುದ್ಧ ಈಗ ಸೀಮಿತ ಆಗಿಲ್ಲ. ಸುತ್ತಮುತ್ತಲಿನ ರಾಷ್ಟ್ರಗಳ ಮೇಲೂ ಕೂಡ ಅದರ ತೀವ್ರ ಪರಿಣಾಮಗಳಾಗ್ತಾ ಇದೆ. ಹಾಗಾಗಿ ಶಾಂತಿ ಮತ್ತು ಸಂವಾದದ ಮೂಲಕ ಪರಿಹಾರಕ್ಕೆ ಪ್ರಧಾನಿ ಮೋದಿ ಒತ್ತಾಯವನ್ನ ಮಾಡಿದ್ದಾರೆ. ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ, ನೋಡ್ತಾ ಇದ್ದೀರಿ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಜೊತೆ ಮಾತುಕತೆಯನ್ನ ನಡೆಸಿದ್ದೀವಿ, ಚರ್ಚೆ ಆಗಿದೆ, ತುಂಬಾ ಗಂಭೀರ ಚರ್ಚೆಯನ್ನ ಮಾಡಿದ್ದೀವಿ. ಯುದ್ಧದ ಹಿನ್ನೆಲೆಯಲ್ಲಿ ಯುದ್ಧದಿಂದ ಉಂಟಾಗ್ತಾ ಇರುವ ಉದ್ವಿಗ್ನ ಪರಿಸ್ಥಿತಿ, ಇದರ ಜೊತೆಗೆ ನಾಗರಿಕರ ಸಾವು, ಮೂಲ ಸೌಕರ್ಯ ಎಲ್ಲ ವಿಚಾರದ ಬಗ್ಗೆ ಇರಾನ್ ಅಧ್ಯಕ್ಷರ ಜೊತೆ ಮಾತುಕತೆಯನ್ನ ನಡೆಸಿದ್ದೇನೆ. ಅಷ್ಟೇ ಅಲ್ಲ, ಶಾಂತಿ ಮತ್ತು ಸಂವಾದದ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬೇಕು ಅನ್ನೋ ಸಲಹೆಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಇರಾನ್ ಅಧ್ಯಕ್ಷರಿಗೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೀರಿ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವರ ಜೊತೆ ಮಾತುಕತೆಯ ನಂತರ ಮಾತುಕತೆಯ ವಿವರವನ್ನ ಹಂಚಿಕೊಂಡಿದ್ದಾರೆ ದೇಶದ ಜನತೆಯ ಜೊತೆಗೆ. ಹ್ಯಾಡ್ ಅ ಕನ್ವರ್ಸೇಷನ್ ವಿತ್ ಇರಾನಿಯನ್ ಪ್ರೆಸಿಡೆಂಟ್ ಡಾಕ್ಟರ್ ಮಸೂದ್ ಪೆಜೆಶ್ಕಿಯಾನ್ ಟು ಡಿಸ್ಕಸ್ ದ ಸೀರಿಯಸ್ ಸಿಚುವೇಶನ್ ಇನ್ ದ ರೀಜನ್, the safety and the security of Indian nationals, along with
ಅಲಾಂಗ್ ವಿತ್ ದ ನೀಡ್ ಫಾರ್ ಅನ್ಹೈಂಡ್ರೆಡ್. ಈ ರೀತಿ ಟ್ವೀಟ್ ಮಾಡಿದ್ದಾರೆ ನರೇಂದ್ರ ಮೋದಿ. ಇರಾನ್ ಅಧ್ಯಕ್ಷ ಅದಕ್ಕೆ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಯುದ್ಧದ ಉದ್ವಿಗ್ನ ಸ್ಥಿತಿಯ ಬಗ್ಗೆ ನಮಗೂ ಕೂಡ ಅರಿವಿದೆ, ಆದಷ್ಟು ಬೇಗ ಯುದ್ಧ ನಿಲ್ಲುತ್ತೆ ಅನ್ನುವಂತಹ ವಿಶ್ವಾಸ ಇದೆ ಅಂತಲೂ ಕೂಡ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.